ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮಲೇಷ್ಯಾ ಸೀರೀಸ್. ಇದು ಮಲೇಷ್ಯಾ ಸೀರೀಸ್ನ ಡೇ ಟೂನಲ್ಲಿ ನಾವು ಗೆಂಟಿಂಗ್ ಐಲ್ಯಾಂಡ್ಸ್ನ ವಿಸಿಟ್ ಮಾಡಿದ್ವಿ. ಗೆಂಟಿಂಗ್ ಐಲ್ಯಾಂಡ್ಸಲ್ಲಿ ಫಸ್ಟ್ ಚಿನ್ ವಿ ಟೆಂಪಲನ್ನು ವಿಸಿಟ್ ಮಾಡಿದ್ವಿ. ಆ ಕಂಪ್ಲೀಟ್ ವಿಡಿಯೋ ಇಲ್ಲಿದೆ. ಬ್ಯಾಂಗ್ಳೂರ್ ಟು ಮಲೇಷ್ಯಾ ಫ್ಲೈಟ್ ಜರ್ನಿ ಆಗಿರ್ಬೋದು, ಡೇ 1ನಲ್ಲಿ ಏನೆಲ್ಲ ವಿಸಿಟ್ ಮಾಡಿದ್ವಿ, ಕಂಪ್ಲೀಟ್ ವಿಡಿಯೋಸ್ ಮಲೇಷಿಯನ್ ಸೀರೀಸಲ್ಲಿ ಇದೆ, ಮಿಸ್ ಮಾಡಿದೆ ನೋಡಿ. ಸೊ ನಾವು ಬೆಳಿಗ್ಗೆ ಫ್ರೆಶ್ನಪ್ ಆಗಿ ಬ್ರೇಕ್ಫಾಸ್ಟ್ಗೆ ನಮ್ಮ ಹೋಟೆಲ್ ಪಕ್ಕದಲ್ಲೇ ಇರುವಂಥ ರೆಸ್ಟೋರೆಂಟ್ ಗಣೇಶ್ಗೆ ಬಂದು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ಇಲ್ಲಿಂದ ಗೆಂಟಿಂಗ್ ಐಲ್ಯಾಂಡ್ಸ್ಗೆ ಹೊರಟ್ವಿ. ಸೊ ಇಲ್ಲಿ ನಮಗೆ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಸಿಗುತ್ತೆ. ತುಂಬಾ ಅಫೋರ್ಡಬಲ್ ಪ್ರೈಸಸಲ್ಲಿ ಟೇಸ್ಟಿ ಸೌತ್ ಇಂಡಿಯನ್ ಫುಡ್ಡನ್ನು ಇಲ್ಲಿ ನೀವು ಎಂಜಾಯ್ ಮಾಡ್ಬೋದು. ಸೊ ನಾವು ಪ್ರತಿದಿನ ಬ್ರೇಕ್ಫಾಸ್ಟ್ಗೆ, ಡಿನ್ನರ್ಗೆ ಇಲ್ಲೇ ಬರ್ತಾ ಇದ್ವಿ. ನಮ್ಮ ಹೋಟೆಲಿಂದ ಜಸ್ಟ್ 100 ಮೀಟರ್ಸ್ ದೂರದಲ್ಲಿದೆ. ನೀವೇನಾದರೂ ಚೈನಾ ಟೌನಲ್ಲಿ ರೂಮನ್ನು ಮಾಡಿದರೆ ಈ ಹೋಟೆಲನ್ನು ಸೌತ್ ಇಂಡಿಯನ್ ಮೀಲ್ಸ್ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಹೋಟೆಲಿಂದ ಗೆಂಟಿಂಗ್ ಐಲ್ಯಾಂಡ್ಸ್ಗೆ ನಮಗೆ 82 ರಿಂಗಿಟ್ಸ್ ಆಯಿತು. ಕ್ಯಾಬಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಗೆಂಟಿಂಗ್ ಐಲ್ಯಾಂಡ್ಸ್ ಒಂದು ಹಿಲ್ ಸ್ಟೇಷನ್. ಇದು ಕೌಲಾಲಂಪುರ್ ಸಿಟಿಯಿಂದ 55 ಕಿಲೋಮೀಟರ್ಸ್ ದೂರದಲ್ಲಿದೆ. ನೀವು ಕ್ಯಾಬನ್ನು ಬುಕ್ ಮಾಡ್ಕೊಂಡು ಇಲ್ಲಿಗೆ ಬರ್ಬೋದು. ನಮಗೆ ಜಸ್ಟ್ 45 ಮಿನಿಟ್ಸಲ್ಲೇ ಗ್ರ್ಯಾಬಲ್ಲಿ ಬಂದ್ವಿ. ಸೊ ಇಲ್ಲಿಗೆ ಬರೋದಕ್ಕೆ ಬಸ್ ಫೆಸಿಲಿಟಿನೂ ಇದೆ. ಅದು KL ಸೆಂಟ್ರಲ್ಗೆ ಹೋಗಿ ಬಸ್ಸನ್ನು ಬುಕ್ ಮಾಡಿಕೊಂಡು ಇಲ್ಲಿಗೆ ಬರ್ಬೋದು. ನಾವು ಕ್ಯಾಬೇ ಕನ್ವೀನಿಯೆಂಟ್ ಅಂತ ಹೇಳಿ ಅದರಲ್ಲಿ ಬಂದ್ವಿ. ಜೊತೆಗೆ ಇಲ್ಲಿ ಕೇಬಲ್ ಕಾರ್ ಫೆಸಿಲಿಟಿನೂ ಸಹ ಇದೆ. ನೀವು ಅವಾನಾ ಸ್ಕೈ ಸ್ಟೇಷನಲ್ಲಿ ಇಳಿದು ಅಲ್ಲಿಂದ ನೀವು ಕೇಬಲ್ ಕಾರನ್ನು ಕ್ಯಾಚ್ ಮಾಡಬೇಕಾಗತ್ತೆ. ನಾವು ಆಲ್ರೆಡಿ ಕ್ಲೂಕಲ್ಲಿ ಇದರ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ರಿಂದ ಈಸಿಯಾಗಿ ಡೈರೆಕ್ಟ್ ಎಂಟ್ರಿಯನ್ನು ತೊಗೊಂಡ್ವಿ. ಇಲ್ಲಾಂದರೆ ಇಲ್ಲೂ ಬಂದು ನೀವು ಟಿಕೆಟ್ಸನ್ನು ಪರ್ಚೇಸ್ ಮಾಡ್ಬೋದು. ಬಟ್ ಕ್ರೌಡ್ ಇತ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಕ್ಲೂಕ್ ಆ್ಯಪಲ್ಲಿ ಹೋಗಿ ನೀವು ಟಿಕೆಟ್ಸನ್ನು ಮುಂಚೆನೇ ಒಂದು ಬುಕ್ ಮಾಡಿಕೊಂಡು ಇಲ್ಲಿ ಡೈರೆಕ್ಟಾಗಿ ನೀವು ಬಂದು ಸ್ಕ್ಯಾನಿಂಗನ್ನು ಮಾಡ್ಕೊಂಡು ಬರ್ಬೋದು. ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಝಿಂಗ್ ಅಂತ ಹೇಳ್ಬೋದು. ಅರೌಂಡ್ 15 to 20 ಮಿನಿಟ್ಸ್ ಆಗುತ್ತೆ ನಮಗೆ ಕೇಬಲ್ ಕಾರ್ ಕೆಳಗಡೆ ಅವಾನಾ ಸ್ಟೇಷನಿಂದ ಗೆಂಟಿಂಗ್ ಐಲ್ಯಾಂಡ್ಸ್ಗೆ ಹೋಗೋಕ್ಕೆ. ಇಲ್ಲಿ ಇನ್ನೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ಅಂತ ಹೇಳಿದ್ರೆ, ಕೇಬಲ್ ಕಾರಲ್ಲಿ ಹೋಗ್ತಾ ಮಿಡಲಲ್ಲಿ ಒಂದು ಸ್ಟಾಪನ್ನು ಕೊಡ್ತಾರೆ. ಅಲ್ಲಿ ಇಳಿದ್ರೆ ಚಿನ್ ವಿ ಚೈನೀಸ್ ಟೆಂಪಲ್ಗೆ ಹೋಗಿ ಬರ್ಬೋದು. ಸೊ ಅದು 5 ಮಿನಿಟ್ಸ್ ಒಂದು ಕೇಬಲ್ ರೈಡಲ್ಲಿ ಹೋಗಿ 5 ಮಿನಿಟ್ಸ್ ಆದಮೇಲೆ ಸ್ಟಾಪ್ ಕೊಡ್ತಾರೆ. ಅಲ್ಲಿಂದ ಇಳಿದು ನಾವು ಚಿನ್ವೀಸ್ ಟೆಂಪಲ್ಗೆ ಈಗ ಹೋಗ್ತಾ ಇದ್ದೀವಿ. ಅರೌಂಡ್ 8 ಎಸ್ಕಲೇಟರನ್ನು ಕೆಳಗಡೆ ಇಳಿದು ಬಂದರೆ ಈ ಚಿನ್ಸ್ವಿ ಟೆಂಪಲ್ ಅನ್ನೋದು ಸಿಗುತ್ತೆ. ಈ ಟೆಂಪಲ್ ವಿಸಿಟ್ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ. ತುಂಬಾ ಸೂಪರ್ಬ್ ಆಗಿದೆ. ನಾವು 10 o'clock ಅಷ್ಟೊತ್ತಿಗೆ ಇಲ್ಲಿ ಬಂದಿದ್ದು, ಆದರೂ ಸಹ ಇಲ್ಲಿನ ಕ್ಲೈಮೇಟ್ ಹೇಗಿದೆ ಅಂತ ನೀವೇ ನೋಡಿ. ತುಂಬಾ ಫಾಗಿ ಆಗಿತ್ತು, ತುಂಬಾ ಮಂಜು. ನಮ್ಮ ಕರ್ನಾಟಕದಲ್ಲಿ ಹಿಮದ ಗೋಪಾಲಸ್ವಾಮಿ ಬೆಟ್ಟ ಯಾರಾದರೂ ನೋಡಿದರೆ ಅದ್ರ ಬಗ್ಗೆ ಗೊತ್ತಿದ್ರೆ ಅದೇ ಸೇಮ್ ವೆದರ್ ಇಲ್ಲಿ ಇತ್ತು. ಕಂಪ್ಲೀಟಾಗಿ ಕ್ಲೌಡಿಯಾಗಿ, ಫಾಗ್ ಆಗಿ ನಮಗೆ ಹೊರಗಡೆ ಏನೂ ಕಾಣ್ತಾ ಇರಲಿಲ್ಲ. ಸೂಪರ್ಬ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಇಲ್ಲಿಗೆ ಬಂದಾಗ ಸಿಕ್ಕಿದೆ. ಮತ್ತು ಈ ಒಂದು ವ್ಯೂ ಮಾತ್ರ ಏನು ಹೇಳೋದು, ವರ್ಡ್ಸೇ ಸಿಗ್ತಾ ಇಲ್ಲ, ಅಷ್ಟು ಅಮೇಝಿಂಗ್ ಆಗಿ ಇತ್ತು. ಇದೊಂದು ಚೈನೀಸ್ ಬುದ್ಧಿಸ್ಟ್ ಟೆಂಪಲ್ ಅಂತ ಹೇಳ್ಬೋದು. ಚೈನೀಸ್ ಕಲ್ಚರನ್ನು ಪ್ರತಿಯೊಂದು ಕಾರ್ನರಲ್ಲೂ ನೀವು ನೋಡ್ಬೋದು. ಅವರ ಒಂದು ಆರ್ಕಿಟೆಕ್ಟ್ ಆಗ್ಬೋದು, ಒಂದು ಟ್ರೆಡಿಷನ್ ಆಗ್ಬೋದು, ಪ್ರತಿಯೊಂದು ಇಲ್ಲಿ ಒಂದೊಂದು ಕಾರ್ನರಲ್ಲೂ ಚೆನ್ನಾಗಿ ಅವರು ಬಿಂಬಿಸಿದ್ದಾರೆ ಅಂತಲೇ ಹೇಳ್ಬೋದು. ಆ ಒಂದು ಬಿಲ್ಡಿಂಗು, ಆ ಒಂದು ಟೆಂಪಲ್ ಸ್ಟ್ರಕ್ಚರ್ ಸೂಪರ್ಬ್ ಆಗಿದೆ. ಹಾಗೆ ಎಂಜಾಯ್ ಮಾಡ್ಕೊಂಬನ್ನಿ. ಇಲ್ಲಿನ ವೆದರ್ ಮಾತ್ರ ನಾವು ಹೋದ ಟೈಮ್ ಸೂಪರ್ಬ್ ಆಗಿ ಇತ್ತು. ಸೊ ಗೆಂಟಿಂಗ್ ಐಲ್ಯಾಂಡ್ಸ್ಗೆ ಬರೋದಕ್ಕೆ ನೀವು ಕ್ಯಾಬಿಂದ ಅವಾನಾ ಸ್ಟೇಷನ್ಗೆ ಬಂದು ಇಳಿಬೇಕು. ನಂತರ ಅಲ್ಲಿ ನೀವು ಕೇಬಲ್ ಕಾರ್ ಟಿಕೆಟನ್ನು ತೊಗೊಂಡಿದ್ರೆ ಕೇಬಲ್ ಕಾರನ್ನು ಹತ್ತಿ ಜಸ್ಟ್ 5 ಮಿನಿಟ್ಸ್ ಆದಮೇಲೆ ನಿಮಗೆ ಚಿನ್ವೀಸ್ ಟೆಂಪಲ್ಗೆ ಅವರೇ ಒಂದು ಸ್ಟಾಪ್ ಕೊಡ್ತಾರೆ. ಇಂಟ್ರೆಸ್ಟ್ ಇರೋರು ಇಳಿದು ಇಲ್ಲಿಗೆ ಬಂದು ಇಲ್ಲಿ ಟೆಂಪಲನ್ನು ನೋಡಿಕೊಂಡು ನಂತರ ಮತ್ತೆ ಹೋಗಿ ನೀವು ಕೇಬಲ್ ಕಾರನ್ನು ಕ್ಯಾಚ್ ಮಾಡಬೇಕು. ಕೇಬಲ್ ಕಾರಿಂದ ಮತ್ತೆ ನೀವು ಮೇಲೆ ಗೆಂಟಿಂಗ್ ಐಲ್ಯಾಂಡ್ಸ್ಗೆ ಹೋಗ್ಬೋದು. ಸೊ ನಿಮಗೆ ಇದು ಫ್ರೀ ಆಫ್ ಕಾಸ್ಟ್, ಯಾವುದೇ ಕಾಸ್ಟ್ ಇಲ್ಲದೆ ಫ್ರೀಯಾಗಿ ಈ ಒಂದು ಬ್ಯೂಟಿಫುಲ್ ಚೈನೀಸ್ ಟೆಂಪಲನ್ನು ನೋಡಿಕೊಂಡು ಹೋಗ್ಬೋದು. ಇದು ಹಿಲ್ ಸ್ಟೇಷನ್ ಆದ್ದರಿಂದ ನೀವು ಯಾವುದೇ ಟೈಮಲ್ಲಿ ಬಂದರೂ ಆಲ್ಮೋಸ್ಟ್ ವೆದರ್ ನಿಮಗೆ ಇಲ್ಲಿ ಚಿಲ್ಲಾಗೇ ಇರುತ್ತೆ ಅಂತ ಅನಿಸುತ್ತೆ. ನಾವು ಮಾರ್ನಿಂಗ್ 10-10:30 ಆಗಿತ್ತು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ. ಆದರೂ ಸಹ ಇಲ್ಲಿ ಸಿಕ್ಕಾಬಟ್ಟೆ ಫಾಗ್. ಸುತ್ತಲೂ ನಿಮಗೆ ಹೊರಗಡೆ ಏನಿದೆ ಅಂತಲೇ ವ್ಯೂ ಕಾಣಿಸ್ದೇ ಇರೋಷ್ಟು ಫಾಗ್ ತುಂಬ ಹೋಗಿತ್ತು. ನಂದಿ ಬೆಟ್ಟದಲ್ಲಿ ಅರ್ಲಿ ಮಾರ್ನಿಂಗ್ ಹೋದರೆ ಹೇಗಿರುತ್ತೆ ಅದೇ ರೀತಿ ವ್ಯೂ ಇಲ್ಲೂ ಸಹ ಇತ್ತು. ಸೊ ನನಗೆ ಹಿಮದ ಗೋಪಾಲಸ್ವಾಮಿ ಬೆಟ್ಟನೇ ನೆನಪಾಗ್ತಾ ಇತ್ತು ಈ ಒಂದು ಫಾಗ್ ಮತ್ತು ಈ ಒಂದು ಕ್ಲೈಮೇಟ್ ವೆದರ್ ಎಲ್ಲ ನೋಡಿದ್ರೆ. ಫೋಟೋಶೂಟ್ಗಾಗಿರ್ಬೋದು, ಫೋಟೋ ಲವರ್ಸ್ಗೆ ಇಲ್ಲಿ ತುಂಬಾ ಸ್ಪಾಟ್ಸ್ ಇದೆ ಫೋಟೋ ತೆಗಿಯೋದಕ್ಕೆ.
ಇಲ್ಲೊಂದು ಬೆಲ್ಲಿತ್ತು. ನೀವು ಮನಸ್ಸಲ್ಲಿ ಏನಾದರೂ ವಿಶನ್ನು ಅಂದ್ಕೊಂಡು ಬೆಲ್ಲನ್ನು ಹೊಡೆದ್ರೆ ಅದು ವಿಶ್ ನೆರವೇರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಡೊನೇಷನ್ ಸಹ ಹಾಕಿ ನಂತರ ಆ ಬೆಲ್ಲನ್ನು ರಿಂಗ್ ಮಾಡಬೇಕು. ಸೊ ಇಲ್ಲಿನ ಕಲ್ಚರ್ ಪ್ರಕಾರ ಅಗರಬತ್ತಿಯನ್ನು ಲಿಟ್ ಮಾಡಿಕೊಂಡು ಪ್ರೇ ಮಾಡಿಕೊಂಡು ಅಲ್ಲಿ ನೀವು ಸ್ಟಿಕ್ ಮಾಡ್ಬೋದು. ಸೊ ಎಲ್ಲ ಧರ್ಮನೂ ಒಂದೇ, ಎಲ್ಲ ದೇವರು ಒಂದೇ, ಪ್ರೇ ಮಾಡೋದಕ್ಕೆ ಯಾರಾದರೆ ಏನೋ ಅಲ್ವಾ. ಸೊ ಇಲ್ಲಿನ ಕಲ್ಚರ್ ಪ್ರಕಾರ ನೀವು ಇಲ್ಲಿ ಬಂದು ಅಗರಬತ್ತಿಯನ್ನು ಬೇಕಿದ್ರೆ ಲಿಟ್ ಮಾಡ್ಬೋದು, ಪ್ರೇ ಮಾಡ್ಕೋಬೋದು. ಮತ್ತು ಅಲ್ಲಿರುವಂಥ ಆ ಒಂದು ದೀಪ ಏನಿದೆ ಸದಾ ಉರಿತಾ ಇರುತ್ತೆ. 24 hours 365 days ಉರಿತಾ ಇರೋ ರೀತಿ ಅಲ್ಲಿ ಮೇಂಟೈನನ್ನು ಮಾಡ್ತಿದ್ದಾರೆ. ಇಲ್ಲೊಂದಷ್ಟು ಸೈಂಟ್ಸ್ಗಳ ಸ್ಟ್ಯಾಚ್ಯೂಸ್ ಅಥವಾ ಐಡಲ್ಸನ್ನು ನೀವು ನೋಡ್ಬೋದು. ಸೊ ಕೇಬಲ್ ಕಾರ್ಗೆ ನಾವು ಮುಂಚೆನೇ ಕ್ಲೂಕ್ ಅನ್ನೋ ಆ್ಯಪಲ್ಲಿ ಟಿಕೆಟ್ಸನ್ನು ಬುಕ್ ಮಾಡಿದ್ವಿ. ಅದರ QR ಕೋಡನ್ನು ತೋರಿಸಿದ್ರೆ ನಮಗೆ ಡೈರೆಕ್ಟಾಗಿ ಎಂಟರನ್ನು ಕೊಡ್ತಾರೆ. ಅದರ ಕಾಸ್ಟ್ ಬಂದು ಪರ್ ಹೆಡ್ ನಿಮಗೆ 470 rupees ಬೀಳುತ್ತೆ. ಟು ಆ್ಯಂಡ್ ಫ್ರೋ ಹೋಗಿ ಬರೋದಕ್ಕೆ. ನೀವು ಸಿಂಗಲ್ ಸೈಡ್ ಆದರೂ ತೊಗೋಬೋದು ಅಥವಾ ಟೂ ವೇನಾದರೂ ತೊಗೋಬೋದು. ನೀವು ಸಿಂಗಲ್ ಸೈಡ್ ತೊಗೊಂಡು ನಂತರ ಮೇಲ್ಗಡೆಯಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಕೆಳಗಡೆ ಬರ್ಬೋದು, ಅಥವಾ ಟೂ ಆ್ಯಂಡ್ ಫ್ರೋಗೂ ನೀವು ಬುಕ್ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸ್. ಸೊ 2 sides ಬುಕ್ ಮಾಡಿಕೊಂಡ್ರೆ ಪರ್ ಪರ್ಸನ್ಗೆ 470 rupees ಆಗುತ್ತೆ. ಕೇಬಲ್ ಕಾರ್ ಸ್ಟ್ಯಾಂಡರ್ಡ್ ಗಂಡೋಲಾ ಅಂತ ಅದನ್ನು ಕರೀತಾರೆ. ಕೇಬಲ್ ಕಾರ್ ಎಕ್ಸ್ಪೀರಿಯನ್ಸನ್ನು ಸಹ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್. ಸೊ ಇಲ್ಲೊಂದು 80 ಸ್ಟೋರೇಡ್ ಒಂದು ಟೆಂಪಲ್ ಟವರು ಸಹ ಇದೆ. ಅಲ್ಲಿ ಒಳಗೆ ಹೋಗೋಣ ಈಗ. ಈ ಟವರ್ಗೆ ಹೋಗೋದಕ್ಕೆ ಈ ಸ್ಟೆಪ್ಸನ್ನು ಇಳಿದು ಕೆಳಗಡೆ ಬರಬೇಕು. ಸೊ ಇಲ್ಲಿ ನಾವು ಹೋಗೋಣ ಅಂತ ಒಳಗಡೆ ಹೋದ್ವಿ. ಅಲ್ಲಿ ಕಂಪ್ಲೀಟ್ ಕವರ್ ಆಗಿತ್ತು ಒಳಗಡೆ. 2 ಸ್ಟೆಪ್ಸು ಸಹ ನಾವು ಹತ್ತಿದ್ವಿ, 2 ಫ್ಲೋರ್ಸು ಸಹ ಮೇಲ್ಗಡೆ ಹತ್ತಿದ್ವಿ. ಬಟ್ ಏನೋ ತುಂಬ ಸಫೋಕೇಶನ್ ಥರ ಆಯಿತು. ಎಲ್ಲೂ ಗಾಳಿ ಎಲ್ಲೂ ಇರಲೇ ಇಲ್ಲ. ಸೊ ಹೋಗೋದು ಬೇಡ ಮೇಲ್ಗಡೆವರೆಗೂ, ಯಾರೂ ಇರಲೂ ಇಲ್ಲ ಅಲ್ಲಿ. ಎಲ್ಲ ಕ್ಲೋಸ್ ಆಗಿತ್ತು, ಎಲ್ಲೂ ಏರ್ ಸರ್ಕ್ಯುಲೇಷನ್ ಇರಲಿಲ್ಲ. ರಿಟರ್ನ್ ಬಂದ್ಬಿಟ್ವಿ ಕೆಳಗಡೆ. ಮೇಲ್ಗಡೆ ಹೋಗಿ ವ್ಯೂವನ್ನು ನೋಡ್ಬೋದಿತ್ತು ಅನಿಸುತ್ತೆ. ಬಟ್ 8 ಫ್ಲೋರ್ಸನ್ನು ಹತ್ತೋದಕ್ಕೆ ತುಂಬ ಟಯರ್ಡ್ ಆಗೋಗುತ್ತೆ ಅಂತ ಅವಾಯ್ಡ್ ಮಾಡಿದ್ವಿ. ಇದು ಡುರಿಯನ್ ಫ್ರೂಟ್, ಮಲೇಷಿಯಾದ ನ್ಯಾಷನಲ್ ಫ್ರೂಟ್ ಇದು ಎಲ್ಲ ಕಡೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಬಟ್ ಡುರಿಯನ್ ಫ್ರೂಟನ್ನು ಹೋಟೆಲ್ಸ್ ಒಳಗಡೆ ತೊಗೊಂಡೋಗೋದಕ್ಕೆ ಅಲೋ ಇಲ್ಲ. ಸೊ ಅಲ್ಲೂ ಕೆಲವೊಂದು ಸ್ನ್ಯಾಕ್ ಶಾಪ್ಸ್ ಆಗಿರ್ಬೋದು, ಕಾಫಿ ಬಾರ್ಸ್, ಈಟರಿ ಔಟ್ಲೆಟ್ಸ್ ಎಲ್ಲ ಇತ್ತು. ಕೆಲವೊಂದು ಸ್ಯಾವನಿಯರ್ಸ್ ಗಿಫ್ಟ್ ಶಾಪ್ಸು ಸಹ ಅಲ್ಲಿ ಇತ್ತು. ಸೊ ಗೆಂಟಿಂಗ್ ಐಲ್ಯಾಂಡ್ಸ್ಗೆ ಬಂದರೆ ನೀವು ಫಸ್ಟು ಚಿನ್ಸ್ವಿ ಟೆಂಪಲ್, ಈ ಒಂದು ಟೆಂಪಲನ್ನು ವಿಸಿಟ್ ಮಾಡಿನೇ ನಂತರ ಮೇಲೆ ನೀವು ಗೆಂಟಿಂಗ್ ಐಲ್ಯಾಂಡ್ ರೆಸಾರ್ಟ್ಸ್ಗೆ ಹೋಗಿ. ಕೆಲವರು ರಿಟರ್ನ್ ಬರ್ತಾ ಈ ಒಂದು ಟೆಂಪಲ್ಗೆ ವಿಸಿಟನ್ನು ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದ ನಮಗೆ ಎನರ್ಜಿ ಅನ್ನೋದು ಇರೋದಿಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ, ಮತ್ತು ಕ್ರೌಡ್ ಸಹ ಜಾಸ್ತಿ ಇರುತ್ತೆ ಮಧ್ಯಾಹ್ನದ ಮೇಲೆ. ಬೆಟರ್ ಈ ಒಂದು ಟೆಂಪಲನ್ನು ಫಸ್ಟೇ ನೀವು ಮುಗಿಸ್ಕೊಂಡು ನಂತರ ನೀವು ಗೆಂಟಿಂಗ್ ರೆಸಾರ್ಟ್ಸ್ಗೆ ಹೋಗಿ ಫುಲ್ ಡೇ ಸ್ಪೆಂಡ್ ಮಾಡಿ ಬರ್ಬೋದು. ಸೊ ನಾವು ಮತ್ತೆ ಈ ಟೆಂಪಲ್ ಆದಮೇಲೆ ಕೇಬಲ್ ಕಾರನ್ನು ಕ್ಯಾಚ್ ಮಾಡಿ ಮೇಲ್ಗಡೆ ಗೆಂಟಿಂಗ್ ಐಲ್ಯಾಂಡ್ ರೆಸಾರ್ಟ್ ಕಡೆಗೆ ಹೊರಟ್ವಿ. ವರ್ಲ್ಡ್ಸ್ ಫಸ್ಟ್ ಲಾರ್ಜೆಸ್ಟ್ ಹೋಟೆಲ್ ಈ ಒಂದು ಗೆಂಟಿಂಗ್ ಐಲ್ಯಾಂಡ್ಸಲ್ಲಿ ಇದೆ. ಇಲ್ಲಿ ಮೋರ್ ದ್ಯಾನ್ 7,000ಗೂ ಮೇಲೆ ರೂಮ್ಸ್ ಅನ್ನೋದು ಇಲ್ಲಿ ಇದೆ. ಕೆಲವರು ಬಂದು ಇಲ್ಲಿ 1 day ಸ್ಟೇಯನ್ನು ಮಾಡಿಕೊಂಡು ಈ ಕಂಪ್ಲೀಟ್ ರೆಸಾರ್ಟನ್ನು ಎಕ್ಸ್ಪ್ಲೋರ್ ಮಾಡಿ ಬರ್ತಾರೆ. ನೀವು ಸಹ ಆ ರೀತಿ ಮಾಡ್ಬೋದು. ರೂಮ್ಸ್ ಅನ್ನೋದು ಅವೈಲೇಬಲ್ ಇದೆ. ಇಲ್ಲಿ ಸ್ನೋ ವರ್ಲ್ಡ್ ಸಹ ಇದೆ. ನೀವೀಗ ನೋಡಿದ್ರಲ್ಲ ಅದೇ, ಆ ಸ್ನೋ ವರ್ಲ್ಡಲ್ಲೂ ಸಹ ನೀವು ಹೋಗಿ ಆಟ ಆಡ್ಕೊಂಡು ಬರ್ಬೋದು. ಅದಕ್ಕೆ ಎಕ್ಸ್ಟ್ರಾ ಟಿಕೆಟ್ಸನ್ನು ನೀವು ತೊಗೋಬೇಕಾಗುತ್ತೆ. ಸೊ ಈಗ ನಾವು ಗೆಂಟಿಂಗ್ ಐಲ್ಯಾಂಡ್ಸ್ಗೆ ರೀಚ್ ಆದ್ವಿ. ಈ ವಿಡಿಯೋ ನಿಮಗೆ ಸಪ್ರೇಟಾಗಿ ಬರುತ್ತೆ, ಆ ವಿಡಿಯೋನೂ ಸಹ ಮಿಸ್ ಮಾಡದೆ ನೋಡಿ. ಇಲ್ಲಿ ಒಂದು ಸಪ್ರೇಟ್ ವರ್ಲ್ಡೇ ಇದೆ ಅಂತ ಹೇಳ್ಬೋದು. ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಿಮ್ಗೆ ಕಂಪ್ಲೀಟ್ 1 day ಬೇಕಾಗುತ್ತೆ. ಯಾವುದೇ ಸೈಟ್ ಸೀಯಿಂಗ್ ಪ್ಲೇಸ್ ಬಗ್ಗೆ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್.